ನಮಸ್ಕಾರ ಪ್ರಿಯ ರೈತ ಬಾಂಧವರೇ, ನಾನು ಸದಾನಂದ ಪೂಜಾರಿ, ಸೀನಿಯರ್ MSc ಅಗ್ರೋನಮಿ US ರಾಯಚೂರು. ಇವತ್ತು ನಾನು ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಕೃಷಿ ಮೇಳಕ್ಕೆ ಬಂದಿದ್ದೀನಿ. ಇವತ್ತು ಕೃಷಿ ಮೇಳದಲ್ಲಿ ಒಂದು ಆಧುನಿಕ ತಂತ್ರಜ್ಞಾನ ರೈತರಿಗೆ ಬಹಳ ಉಪಯೋಗವಾಗುವಂಥ ಇದು ಒಂದು ESAP ಅಂತ ಒಂದು ಆ್ಯಪ್ ಇದೆ. ಅದರ ಬಗ್ಗೆ ನಮ್ಮ ಜೊತೆ ಮಾತಾಡಲು ಡಾಕ್ಟರ್ A ಪ್ರಭುರಾಜ್ ಸರ್, ಯೋಜನಾ ಮುಖ್ಯಸ್ಥರು ಹಾಗೂ ಕೃಷಿ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರು. ಸರ್ ನಮಸ್ಕಾರ. ನಮಸ್ತೆ ಸರ್, ESAP ಅಂದರೆ ನಮ್ಮ ರೈತರಿಗೆ ESAP ಬಗ್ಗೆ ಮೊನ್ನೆ ಬಜೆಟಲ್ಲೂ CM ಸಾಹೇಬರು ಘೋಷಣೆ ಮಾಡಿದ್ರು. ಸರ್, ESAP ಅಂದರೆ ಪ್ರಮುಖವಾಗಿ ಯಾವ ರೀತಿ ESAP ಅಂತಂದು ಹೇಳಿದ್ರೆ, ಈಗ ನಾವು ಎಲೆಕ್ಟ್ರಾನಿಕ್ ಸೊಲ್ಯೂಷನ್ಸ್ ಅಗೇನ್ಸ್ಟ್ ಅಗ್ರಿಕಲ್ಚರ್ ಪೆಸ್ಟ್ ಅಂತೀವಿ. ಇದು ಬೆಳೆಯ ಆರೋಗ್ಯ ರಕ್ಷಣೆಗೆ ಅಂತಾನೆ ತಯಾರಾಗಿರ್ತಕ್ಕಂಥ ಅಥವಾ ತಯಾರಿಸಿದಂಥ ಒಂದು ತಂತ್ರಾಂಶ, ಮಾಹಿತಿ ತಂತ್ರಜ್ಞಾನ. ಇದು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ನಾನು ಮತ್ತು ನನ್ನ ತಂಡ ಇದನ್ನ ಆವಿಷ್ಕಾರ ಮಾಡಿದ್ದೇವೆ. ಇದು ಏನಪ್ಪಾ ಅಂತಂದು ಹೇಳಿದ್ರೆ, ಬೆಳೆನಲ್ಲಿ ಬರ್ತಕ್ಕಂಥ ಕೀಟ, ರೋಗ ಮತ್ತು ಪೋಷಕಾಂಶದ ಕೊರತೆ ಏನಿದೆಯಲ್ಲ, ಅದು ಒಂದು ಮೊಬೈಲ್ ಆ್ಯಪ್, ESAP ಮೊಬೈಲ್ ಆ್ಯಪ್ ಮುಖಾಂತರ ರೈತರ ಹೊಲದಲ್ಲಿನೇ ಅದನ್ನು ಗುರುತಿಸಿಕೊಂಡು ಮತ್ತು ಆ ಒಂದು ತೊಂದರೆ ಅಥವಾ ಸಮಸ್ಯೆ ಏನಿದೆ ಅದು ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ ಅಲ್ಲಿನೇ ನಾವು ಅದನ್ನು ಸಮೀಕ್ಷೆ ಮಾಡಿ ಮತ್ತು ಸಮೀಕ್ಷೆ ಆಧಾರದ ಮೇಲೆ ನಾವು ಅದಕ್ಕೆ ಒಂದು ಶಿಫಾರಸನ್ನು ಕೊಡ್ತಕ್ಕಂಥ ವ್ಯವಸ್ಥೆ ESAP ಮೊಬೈಲ್ ತಂತ್ರಜ್ಞಾನದಲ್ಲಿ ಇದೆ. ಸೊ ಇದನ್ನ ನಾವು 2011-12 ನಾವು ಇದನ್ನ ತಯಾರು ಮಾಡಿ ಒಂದು 3 ರಿಂದ 4 ವರ್ಷ ನಾವು ಪ್ರಾಯೋಗಿಕವಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ಅಡಿಯಲ್ಲಿ ಬರ್ತಕ್ಕಂಥ 7 ಜಿಲ್ಲೆಗಳಲ್ಲಿ ನಾವು ಇದನ್ನ ಟೆಸ್ಟ್ ಮಾಡಿದ್ವಿ, ಪರೀಕ್ಷೆ ಮಾಡಿ ಸುಮಾರು 1.5 ಲಕ್ಷ ರೈತರ ಒಂದು ಹೊಲಗಳಿಗೆ ನಾವು ಭೇಟಿ ನೀಡಿ ಇದನ್ನ ನೋಡಿದಾಗ ಬಹಳಷ್ಟು ರೈತರಿಗೆ ಇದರ ಉಪಯೋಗ ಕಂಡು ಬಂದಿದೆ. ಮತ್ತು ರೈತರ ಒಂದು ಫೀಡ್ಬ್ಯಾಕ್ ಅಂತ ಏನು ಹೇಳ್ತೀವಿ, ಅದರ ಬೇಸಿಸ್ ಮೇಲೆ ಬೇರೆ ಕೃಷಿ ವಿಶ್ವವಿದ್ಯಾಲಯಗಳು ನಮ್ಮ ರಾಜ್ಯದಲ್ಲಿ ಏನಿದ್ದಾವೆ ಅವು ಕೂಡ ಇವನ್ನ ಪ್ರತ್ಯೇಕವಾಗಿ ಅಳವಡಿಸಿಕೊಂಡು, ಸೊ ಆ ನಂತರ ಕರ್ನಾಟಕ ಸರ್ಕಾರ ಏನ್ ಮಾಡ್ತು, ಇದು ಒಂದೇ ಒಂದು ವೇದಿಕೆಯಲ್ಲಿ ಇದನ್ನ ರಾಜ್ಯಾದ್ಯಂತ ಇದನ್ನ ಬಿಡುಗಡೆ ಮಾಡೋಣ ಅಂತಂದು ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ರೈತರಿಗೆ ಆದಷ್ಟು ಎಲ್ಲಾ ರೈತರಿಗೂ ತಲುಪಿಸುವಂತ ವ್ಯವಸ್ಥೆ ಆಗಬೇಕು ಅಂತಂದು ಹೇಳಿ ಒಂದು ಬಜೆಟ್ ಅಲ್ಲಿ ಅದನ್ನ ಮಂಡನೆ ಮಾಡಿದಾಗೆ ಈಗ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯ ಮುಖಾಂತರ ESAP ತಂತ್ರಜ್ಞಾನವನ್ನ ರೈತರಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಸೊ ಈ ಕೃಷಿ ಇಲಾಖೆ ಈ ಸದ್ಯದ ಪರಿಸ್ಥಿತಿನಲ್ಲಿ ಈ ಒಂದು ಮುಂಗಾರು ಹಂಗಾಮಿನಲ್ಲಿ ಸುಮಾರು 2.5 ಲಕ್ಷ ಕೃಷಿ ಸಲಹೆಗಳನ್ನ ಸುಮಾರು ಒಂದು 45 ಬೆಳೆಗಳ ಮೇಲೆ ಒಂದು ಎಲ್ಲ ಬರ್ತಕ್ಕಂಥ ಕೀಟ, ರೋಗ, ಪೋಷಕಾಂಶದ ಸಮಸ್ಯೆಯನ್ನ ಗುರುತಿಸಿಕೊಂಡು ಮತ್ತು ಅದಕ್ಕೆ ತಕ್ಕಂತೆ ಅದಕ್ಕೆ ಶಿಫಾರಸುಗಳನ್ನು ಕೊಡ್ತಾ ಬರ್ತಾ ಇದೆ. ಇದರಿಂದ ಅನುಕೂಲತೆಗಳು ಏನಪ್ಪಾ ಅಂತಂದು ಹೇಳಿದ್ರೆ, ರೈತರಿಗೆ ತಮ್ಮ ಹೊಲದಲ್ಲಿನೇ ತಕ್ಷಣವೇ ಒಂದು ಗುರುತಿಸುವಿಕೆ ಮತ್ತು ಪರಿಹಾರ ಕೂಡ ಸಿಗ್ತಾ ಇದೆ. ಸೊ ಹೀಗಾಗಿ ರೈತರಿಗೆ ಏನಾಗುತ್ತೆ ಅಂದ್ರೆ, ತಕ್ಷಣ ಪರಿಹಾರ ಸಿಗೋದ್ರಿಂದ ಅಥವಾ ಅದಕ್ಕೆ ಒಂದು ಸಲಹೆ ಸಿಗೋದ್ರಿಂದ ಅವರಿಗೆ ತಕ್ಷಣ ಹತೋಟಿ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಒಂದು ಕರೆಕ್ಟ್ ಆಗಿ ಅಥವಾ ನಿಜವಾಗಿ ಅದನ್ನು ಕರೆಕ್ಟ್ ಒಂದು ಐಡೆಂಟಿಫಿಕೇಶನ್ ಆಗೋದ್ರಿಂದ ಏನಾಗುತ್ತೆ, ಅವರಿಗೆ ಸರಿಯಾದ ಒಂದು ಮಾಹಿತಿ ಹೋಗುತ್ತೆ, ರೈತರಿಗೆ ಮನೆಯ ಬಾಗಿಲಿಗೆ ಮುಟ್ಟುತ್ತೆ ಅಂತ ಹೇಳ್ಬೋದು. ಹೌದು ಮನೆ ಬಾಗಿಲಿಗೆ ಬರ್ತಾ ಇದೆ. ಮತ್ತು ಇಲಾಖೆಯ ಒಂದು ಸಹಾಯದಿಂದನೂ ಕೂಡ ಮತ್ತು ವಿಶ್ವವಿದ್ಯಾಲಯದ ಸಹಾಯದಿಂದನೂ ಕೂಡ ಇದು ತುಂಬಾ ಚೆನ್ನಾಗಿ ಇದು ರೈತರಿಗೆ ಇದನ್ನ ಮನಮುಟ್ಟುವಂತೆ ಆಗ್ತಾ ಇದೆ. ಮುಂದಿನ ವರ್ಷಗಳಲ್ಲಿ ಇದನ್ನ ಎಲ್ಲಾ ರೀತಿಯಲ್ಲೂ ಕೂಡ ಉಪಯೋಗ ಮಾಡಿಕೊಂಡು ಪ್ರತಿಯೊಬ್ಬ ರೈತರಿಗೂ ಮುಟ್ಟಿಸ್ತಕ್ಕಂಥ ವ್ಯವಸ್ಥೆ ಇಲ್ಲಿ ಮಾಡ್ತಕ್ಕಂಥ ಯೋಚನೆ ಇದೆ. ಇದು ಸರ್ ಫೀಲ್ಡ್ ಕ್ರಾಪ್ಸ್ಗೆ ಅಷ್ಟೇನಾ ಅಥವಾ ಇದು ಹಾರ್ಟಿಕಲ್ಚರ್ ಕ್ರಾಪ್? ಇಲ್ಲ, ಇದು ಎರಡು. ಈಗೇನು ಫೀಲ್ಡ್ ಕ್ರಾಪ್ಸ್ ಮತ್ತು ತೋಟಗಾರಿಕಾ ಬೆಳೆಗಳು ಸುಮಾರು 45 ಬೆಳೆಗಳು ಅಂತ ಹೇಳಿದ್ನ, ಈಗ ಇದನ್ನು ಒಂದು 50ಕ್ಕೂ ಕೂಡ ಜಾಸ್ತಿ ಮಾಡ್ಕೋತಾ ಇದ್ದೀವಿ. ಸೊ ಇದರಲ್ಲಿ ಬರ್ತಕ್ಕಂಥ ಈ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳಿಕ್ಕೆ ರೈತರಿಗೆ ಇದು ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಸರ್, ಧನ್ಯವಾದ. ನಮಸ್ತೆ.